ಆ ಕಟ್ಟಿ ಮ್ಯಾಲ ಆ ಮನಿ ಸಾಹುಕಾರ ಕುಂತಾನ, ರೇಷ್ಮೆ ಬಟ್ಟಿ ಉಟ್ಟಾನ, ರೇಷ್ಮೆ ಪೇಟ ತೊಟ್ಟಾನ, ದಪ್ಪಗಿನ ಬಂಗಾರದ ಚೈನ ಕೊಳ್ಳಾಗ ಹಾಕ್ಕೊಂಡನ, ಮಿರಿ 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 ಮಿಂಚಾಕತ್ತದ. ಮನಿ ಮುಂದೆ ದೊಡ್ಡ ಕಾರ ನಿಲ್ಲಿಸ್ಯಾನ. ಅದನ್ನು ನೋಡಿರ್ತಕ್ಕಂಥ ಶಿಷ್ಯ ತನ್ನ ಗುರುವಿಗಂತನ, ಅಪ್ಪವರ ನೋಡ್ರಿ ಆ ಮನುಷ್ಯ ಎಷ್ಟು ಸಾಹುಕಾರ ಅದಾನ, ಎಷ್ಟು ಶ್ರೀಮಂತ ಅದಾನ. ಹೆಂಗೋ ಅಂತ ಕೇಳಿದ್ರು ಗುರುಗಳು. ನೋಡ್ರಿ ಅವನ ಮನಿ ಎಷ್ಟು ದೊಡ್ಡದದ, ಮೈಯಾಗ ಎಂಥ ಆಭರಣ ಹಾಕ್ಕೊಂಡಾನ, ಎಂಥ ಬಟ್ಟಿ ತೊಟ್ಟಾನ, ಎಂಥ ಕಿಮ್ಮತ್ತಿನ ಕಾರ ನಿಲ್ಸ್ಯಾನ, ಅವ ಭಾಳ ದೊಡ್ಡ ಸಾಹುಕಾರ ಅದಾನ. ಅಷ್ಟೊತ್ತಿಗೆ ಒಬ್ಬ ಮನೆಗೆ ಭಿಕ್ಷುಕ ಬಂದ. ಸಾಹುಕಾರು ಭಿಕ್ಷಾಂದೇಹಿ ಅಂದ, ಪಾತ್ರೆ ಮುಂದೆ ಒಡ್ಡದ. ಅವಾಗ ಸಾಹುಕಾರ ಅಂದ, ಏ ಮನ್ಯಾಗ ಯಾರೂ ಇಲ್ಲ, ಮುಂದಿನ ಮನೆಗೆ ಹೋಗು. ಆವಾಗ ಗುರುಗಳು ಅಂತಾರ, ತಮ್ಮ ಅವನಂಥ ಬಡವನ ಈ ಪ್ರಪಂಚದೊಳಗೆ ಯಾರೂ ಇಲ್ಲ. ಅವನಂಥ ಬಡವನ ಯಾರೂ ಈ ಪ್ರಪಂಚದೊಳಗೆ ಇಲ್ಲ. ಮನುಷ್ಯ ದೊಡ್ಡವ ಆಗುವುದು ಮನೆಯಿಂದ ದೊಡ್ಡವ ಆಗುವುದಿಲ್ಲ, ಮನಸ್ಸಿನಿಂದ ದೊಡ್ಡವ ಆಗ್ತಾನೆ ಮನುಷ್ಯ ಈ ಪ್ರಪಂಚದೊಳಗೆ. ಮನಸ್ಸು ದೊಡ್ಡದಿರಬೇಕು, ಮನಸ್ಸು ದೊಡ್ಡದಿರಬೇಕು. ಜೋಯಿಸರ ಹರಳಹಳ್ಳಿ ಅಂತ ಬರ್ತದ ಹಾವೇರಿ ಭಾಗದೊಳಗೆ. ಸಣ್ಣ ಗುಡಿಸಲು ಮನಿ. ಪಾಪ ತಂದೆ ತೀರಿ ಹೋಗ್ಯಾನ. 101 ವರ್ಷದ ಅಜ್ಜ ಅದನ್ನ, ಕಣ್ಣು ಕಾಣುವುದಿಲ್ಲ. ಮನ್ಯಾಗ ಅಣ್ಣ ಅದನ, ದೊಡ್ಡ ಮೈಗಳ್ಳ ಅದಾನ. ಅವು ಅದಳ ಪಾಪ ಹೊರಗೆ ದುಡಿಯಾಕೆ ಹೋಗುವಂಗಿಲ್ಲ. 9 ವರ್ಷದ ಬಾಲಕ ಹಾಲಯ್ಯ ಅಂತ ಅವನ ಹೆಸರು. ಅವನ ಜೋಳಿಗೆ ತಗೊಂಡು ಹೋಗಬೇಕು, ಮನೆ ಮನೆಗೆ ಭಿಕ್ಷಾ ಬೇಡಿ ಬರಬೇಕು. ಬಂದಿರತಕ್ಕಂಥದ್ರೊಳಗೆ ಮೊದಲು ಅಜ್ಜಗಷ್ಟು ಕೊಡಬೇಕು, ಅವ್ವಗಷ್ಟು ಕೊಡಬೇಕು, ಅಣ್ಣಗಷ್ಟು ಕೊಡಬೇಕು, ಉಳಿದಿದ್ದು ತಾ ಉಣಬೇಕು. 9 ವರ್ಷದ ಬಾಲಕ ಹಾಲಯ್ಯ ಒಂದು ದಿವಸ ಭಿಕ್ಷಾ ಬೇಡ್ಕೊಂಡು ಬಂದಾನ. ಅಜ್ಜಗಷ್ಟು ಕೊಟ್ಟಾನ, ಅವ್ವಗಷ್ಟು ಕೊಟ್ಟಾನ, ಅಣ್ಣಗಷ್ಟು ಕೊಟ್ಟಾನ. ತನ್ನ ಪಾಲಿಂದ ಏನು ಒಂದು ತುತ್ತು ರೊಟ್ಟಿ ಇತ್ತು, ಆ ತುತ್ತು ರೊಟ್ಟಿ ಉಣಬೇಕು ಅಂತ ತಿಳ್ಕೊಂಡು ಹಿಂಗೆ ಕುಂತಾನ. ಮನೆ ಮುಂದೆ ಒಬ್ಬ ಜಂಗಮ ಬಂದು ಭಿಕ್ಷಾಂದೇಹಿ ಅಂದ. ಬಾಯ್ತನ ಒಯ್ದಿರ್ತಕ್ಕಂಥ ತುತ್ತ ಹಂಗ ಕೆಳಗಿಳಿಸ್ದ. ತನ್ನ ತಟ್ಟೆಯಲ್ಲಿ ಇರ್ತಕ್ಕಂಥ ಆ ತುತ್ತು ರೊಟ್ಟಿಯನ್ನು ಬಂದಿರತಕ್ಕಂಥ ಜಂಗಮನಿಗೆ ನೀಡಬೇಕು ಅಂತ ಹೇಳಾಕತ್ತಿದ್ದ. ತಾಯಿಯಾಗಿರ್ತಕ್ಕಂಥ ನಿಲವ ಅಂತಳ, ಏನೋ ಹಾಲಯ್ಯ ಏನು ಮಾಡಕತ್ತಿ? ಯವ್ವ, ಈ ತುತ್ತು ರೊಟ್ಟಿ ಜಂಗಮನಿಗೆ ದಾನ ಮಾಡಕತ್ತೀನಿ. ಎಂಥ ಹುಚ್ಚದಿಯೋ, ಇವತ್ತ ನಿನಗ ಊಟ ಅಂತಂದ್ರೆ ಅದೊಂದು ತುತ್ತು ರೊಟ್ಟಿ. ಬಂದಿರತಕ್ಕಂಥವನಿಗೆ ಅದನ್ನು ನೀಡಿದೆ ಅಂತಂದ್ರೆ ಇವತ್ತು ಇಡೀ ದಿವಸ ನೀವು ಉಪವಾಸ ಇರಬೇಕು. ಆ ಬಂದ ಜಂಗಮನಿಗೆ ಮುಂದೆ ಹೋಗು ಅಂತ ತಿಳ್ಕೊಂಡು, ಯಾಕೆ ಹೇಳಬಾರ್ದು ಅಂತ ತಿಳ್ಕೊಂಡು ತಾಯಿ ಕೇಳಿದಾಗ, ಆವಾಗ ಆ ಹಾಲಯ್ಯ ಅಂತನ, ಯವ್ವ ನಾನು ಒಬ್ಬ ಜಂಗಮ ಅದೀನಿ. ನಾನು ಭಕ್ತರ ಮನೆಗೆ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋದಾಗ, ಏ ಐನೋರ ಮುಂದಿನ ಮನೆಗೆ ಹೋಗು ಅಂತ ತಿಳ್ಕೊಂಡು ಯಾರಾದರೂ ಅಂದ್ರೆ ಅದ್ರ ನೋವು ಏನದ ಅನ್ನೋದು ಅದು ನನಗೆ ಗೊತ್ತೈತವ್ವ. ಆದ್ರೆ ಆ ನೋವು ನನ್ನ ಮನೆಗೆ ಬಂದಿರತಕ್ಕಂಥ ಜಂಗಮನಿಗೆ ಆಗಬಾರ್ದವ. ನಾ ಉಪವಾಸ ಇದ್ರೂ ಕೂಡ ಪರವಾಗಿಲ್ಲ, ಆ ಜಂಗಮ ಸಂತೃಪ್ತಿಯಿಂದ ಹೋಗಬೇಕು ಅಂತ ತಿಳ್ಕೊಂಡು ತನ್ನ ಪಾಲಿನ ತುತ್ತು ರೊಟ್ಟಿಯನ್ನು ನೀಡಿರತಕ್ಕಂಥ ಆ ಹಾಲಯ್ಯ ಬೇರೆ ಯಾರು ಅಲ್ಲ, ಹಾನಗಲ್ಲ ಕುಮಾರ ಶಿವಯೋಗಿಗಳು. ಮನುಷ್ಯ ಯಾವ ಕೊಡ್ತಾನ ಆ ವ್ಯಕ್ತಿ ದೊಡ್ಡವ ಆಗ್ತಾನ. ಹಾನಗಲ್ಲು ಕುಮಾರಸ್ವಾಮಿಗಳು ಎಷ್ಟು ದೊಡ್ಡವರಾದರು ಅಂತಂದ್ರೆ, ನಮ್ಮಂಥ ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಮಠಾಧೀಶರನ್ನು ತಯಾರು ಮಾಡಿ ನಮಗೆ ಅನ್ನ ವಸ್ತ್ರ ವಿದ್ಯೆಯನ್ನು ಕೊಡ್ತಕ್ಕಂಥ ಮಹಾದಾಸೋಹಿಗಳಾದರೂ ಹಾನಗಲ್ ಕುಮಾರಸ್ವಾಮಿಗಳು. ಆನಂದದಿಂದ ಇವ ಹಾಡ್ತಾನ,
ಆನಂದದಿಂದ ಇವ ತಬಲಾ ನುಡಿಸ್ತಾನ ಅಂತಂದ್ರೆ ಇಂಥ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷ ಲಕ್ಷ ಕಲಾವಿದರನ್ನು ತಯಾರು ಮಾಡಿರ್ತಕ್ಕಂಥ ಕೀರ್ತಿ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಇವತ್ತು ಏನು ಸಂಘ ಸಂಸ್ಥೆ ಅಂತ ತಿಳ್ಕೊಂಡು, ಶಾಲೆ ಕಾಲೇಜು ಹಾಸ್ಟೆಲು ಅಂತ ತಿಳ್ಕೊಂಡು ಏನು ನಾಡಿನೊಳಗೆ ಎಲ್ಲ ಕಡೆಗೆ ಆಗ್ಯಾವಲ್ಲ, ಅದಕ್ಕೆಲ್ಲ ಪ್ರೇರಣೆ ಕೊಟ್ಟವರು ಹಾನಗಲ್ಲು ಕುಮಾರಸ್ವಾಮಿಗಳು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಯಾವ ವ್ಯಕ್ತಿ ಪವಿತ್ರ ಭಾವದಿಂದ ಸಮಾಜ ರೂಪಿ ಜಂಗಮಕ್ಕೆ ದಾನ ಮಾಡ್ತಾನ ಆ ವ್ಯಕ್ತಿ ಈ ಪ್ರಪಂಚದೊಳಗೆ ದೊಡ್ಡವನಾಗ್ತಾನ್ರಿಪ್ಪ. ಶಂಕರಾಚಾರ್ಯ ಹೆಸರು ಕೇಳಿರಿ. ಅದ್ವೈತ ಮತವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಒಂದು ಮುದುಕಿ ಮನೆಗೆ ಭಿಕ್ಷೆಗೆ ಹೋಗ್ತಾರೆ. ಬಾಗಲು ಮುಂದೆ ನಿಂತು ಭಿಕ್ಷಾಂದೇಹಿ ಅಂದರು. ಪಾಪ ಆ ಮುದುಕಿ ಮನೆ ತುಂಬ ಹುಡುಕ್ತಾಳ, ಏನು ಇಲ್ಲ ಮನೆಯೊಳಗೆ. ಅವ್ವ ಅಂತ ಕರೆದ್ರು. ಪಾಪ ಮುದುಕಿ ಬಂತು, ಏನಾರ ಇದ್ದರು ನೀಡ್ಯವ್ವ. ಯಪ್ಪ ಮನ್ಯಾಗ ನೀಡಾಕ ಏನೂ ಇಲ್ಲ, ಇನ್ನೂ ಸ್ವಲ್ಪ ನೋಡವ, ಅಲ್ಲಿ ಇಲ್ಲಿ ಏನಾರ ಇದ್ದಿರ್ಬೇಕು. ಹುಡುಕ್ತಾಳ, ಒಂದು ಒಣಗಿರ್ತಕ್ಕಂಥ ನೆಲ್ಲಿಕಾಯಿ ಸಿಗ್ತದ. ಒಣಗಿರ್ತಕ್ಕಂಥ ನೆಲ್ಲಿಕಾಯಿ. ಯಪ್ಪ ನೆಲ್ಲಿಕಾಯಿ ಅದ ನೀಡವ ಅಂತ ಹೇಳಂದ್ರು ಶಂಕರಾಚಾರ್ಯರು. ಯಾವಾಗ ಶಂಕರಾಚಾರ್ಯರಿಗೆ ಅದನ್ನೇ ನೀಡಿದಳು. ಹೊರಗಿರ್ತಕ್ಕಂಥ ಶಂಕರಾಚಾರ್ಯರು ಗುಡಿಸಲು ಒಳಗೆ ಬಂದು ಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಲಕ್ಷ್ಮಿಯನ್ನ ಸ್ತೋತ್ರ ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಗುಡಿಸಲೊಳಗೆ ಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾಳೆ. ಏನು ಬೇಕೋ ಶಂಕರ ಅಂತ ಕೇಳಿದ್ರೆ, ಪಾಪ ಈ ಮುದುಕಿ ಭಾಳ ಬಡವಿ ಅದಾಳ, ಅದಕ್ಕೆ ನನಗೆ ಇಂಥ ಬಡತನದಾಗೂ ಕೂಡ ಒಂದು ನೆಲ್ಲಿಕಾಯಿ ನೀಡಾಳದ ಬಳಕ ಈ ಮನೆಯೊಳಗೆ ಬಂಗಾರದ ನೆಲ್ಲಿಯ ಮಳೆಯನ್ನು ಸುರಿಸುವಂತ ತಿಳ್ಕೊಂಡು ಶಂಕರಾಚಾರ್ಯರು ಕೇಳಿದಾಗ, ಲಕ್ಷ್ಮಿ ಬಂಗಾರದ ನೆಲ್ಲಿಯ ಮಳೆಯನ್ನು ಸುರಿಸಿದಾಗ ಆ ಗುಡಿಸಲೆಲ್ಲ ಬಂಗಾರದಿಂದ ತುಂಬಿ ಹೋತಂತ. ಯಾಕ ಅಂತಂದ್ರೆ ಆ ಕೊಡೋದ್ರೊಳಗಟ್ಟ ಶಕ್ತಿ ಅದ. ದಾನೇನ ಭೂತಾನಿ ವಶೀಭವಂತಿ. ಬಾವಿಯೊಳಗೆ ನೀರಿರ್ತಾವ, ಒಂದು ಕೊಡ ನೀರು ಜಗದ್ರಿ ಅಂತಂದ್ರೆ ಕಡಿಮೆ ಆಗ್ತವೇನೋ, ಮತ್ತೆ ಝರಿಗಳ ಮುಖಾಂತರ ಮತ್ತೆ ಬರ್ತದ. ಒಂದು ಹಂಡೆ ತೆಗೆದ್ರೂ ಕಡಿಮೆ ಆಗ್ತವೇನು, ನೀವು ಹೆಂಗೆ ತೆಗಿತೀರಿ ಹಂಗೆ ಬರ್ತದ. ನಾವು ಒಂದು ಕೈಯಿಂದ ದಾನ ಮಾಡಿದ್ರೆ ಪರಮಾತ್ಮ 10 ಕೈಯಿಂದ ದಾನ ಮಾಡ್ತಾನ. ಅದಕ್ಕೆ ದಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪಾವಿತ್ರತೆ ಅದ. ಇಂಥ ಒಂದು ಊರಾಗ ಇಂಥದೊಂದು ಗುಡಿ ನಿರ್ಮಾಣ ಆಗುತ್ತದೆ, ಇಂಥ ಒಂದು ಮಹಾದ್ವಾರ ನಿರ್ಮಾಣ ಆಗ್ತದೆ, ಏನದು ಕಳಸಾರೋಹಣ ಆಗ್ತದೆ, ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ, ಬಸವ ಪುರಾಣ ನಡೀತದ, ಸಾವಿರಾರು ಜನ ಇಲ್ಲಿ ಬಸವ ಪುರಾಣ ಕೇಳ್ತಾರ ಅಂತಂದ್ರೆ ಇದು ಯಾವ ಪುಣ್ಯ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ದಾನ ಧರ್ಮದ ಪುಣ್ಯ. ಅದು ನಾವು ಕೊಟ್ಟಿರ್ತಕ್ಕಂಥ ದುಡ್ಡು ಕಣ್ಣಿಗೆ ಕಾಣಿಸ್ತದ, ಆದ್ರೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಅದು ಯಾವಾಗ ನಿಮಗೂ ಉಪಯೋಗಕ್ಕೆ ಬರಬೇಕು ಅದು ಉಪಯೋಗಕ್ಕೆ ಬರ್ತದ. ಹೆಂಗ ನಿಮ್ಮನ್ನು ಎತ್ತಿ ಹಿಡಿಬೇಕು ಅದು ಎತ್ತಿ ಹಿಡಿತದ, ಹೆಂಗ ನಿಮ್ಮನ್ನು ಬದುಕಿಸ್ಬೇಕು ಅದು ಬದುಕಿಸಿ ತೋರಿಸ್ತದ ಅಂತ ತಿಳ್ಕೊಂಡು ಇವತ್ತು ಸಾವಿರ ವರ್ಷಗಳಾದರೂ ಕೂಡ ಈ ದಾನ ಧರ್ಮದ ಪದ್ಧತಿ ಯಾಕೆ ಇನ್ನೂ ಉಳಿದದ ಅಂತಂದ್ರೆ ಅದರೊಳಗೆ ಏನೋ ಅದ ಅಂತ ಉಳಿದದ. ಇದ್ದಿದ್ದಿಲ್ಲ ಅಂತಂದ್ರೆ ಅದು ಉಳಿತಿದ್ದಿಲ್ಲ. ಕೈ ಕೊಟ್ಟಾನ, ದಾನ ಧರ್ಮ ಮಾಡ್ರಿ, ಒಳ್ಳೆಯ ಕಾರ್ಯಗಳನ್ನು ಮಾಡ್ರಿ, ಬಡಬಗ್ರಿಗೆ ಸಹಾಯ ಸಹಕಾರ ಮಾಡ್ರಿ, ದೀನ ದಲಿತರಿಗೆ ಅನುಕೂಲ ಮಾಡ್ರಿ. ಯಾಕೆ ಪರಮಾತ್ಮ ಕೊಟ್ಟಿದ್ದು ಕೇವಲ ನಿನ್ನ ಹೊಟ್ಟಿ ತುಂಬಿಸ್ಕೊಳ್ಳಕ್ಕಲ್ಲ, ನಿನ್ನ ಹೊಟ್ಟಿ ತುಂಬಿಸ್ಕೊಳ್ಳೋದ್ರ ಜೊತೆಗೆ 4 ಮಂದಿ ಹೊಟ್ಟಿ ತುಂಬಿಸಾಕ ಈ ದೇವರು ನಮಗೆ ಕೈಗಳನ್ನು ಕೊಟ್ಟಾನ. ಹಸ್ತೌ ದಾನ ವಿವರ್ಜಿತವು ಶ್ರುತಿಪಟವು ಸಾರಸ್ವತದ್ವೇಷಿನವು. ನಾಲ್ಗಿ ಕೊಟ್ಟಿದ್ದು ಕೇವಲ ರುಚಿ ನೋಡಕ್ಕೇನು, ಶಿವ ಶಿವಲಿಂಗೇಶ ಖಂಡೇಶ ಸಂಗಮೇಶ ಅಂತ ತಿಳ್ಕೊಂಡು
ನನಗೆ ಭಾಳ ಖುಷಿ ಅನ್ನಿಸ್ತು ಶಿವಣ್ಣ. ಬೆಳಗಿನ ಜಾವ 6 ರಿಂದ 7 ಗಂಟೆ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಜನ ಇಲ್ಲಿ ಶಿವಮಂತ್ರ ಪಠಣ ಮಾಡ್ತಾರೆ ಅಪ್ಪವ್ರು ಅಂತ ತಿಳ್ಕೊಂಡು ಅಪ್ಪವ್ರು ಹೇಳಿದ್ರು ನನಗೆ, ಶಿವಲಿಂಗ ಅಪ್ಪವ್ರು ಹೇಳಿದ್ರು, ಎಷ್ಟು ಖುಷಿ ಆಯ್ತು ನನಗೆ. ನಾವು ಸಣ್ಣವರಿದ್ದಾಗ ನಮ್ಮ ಪೂಜ್ಯ ತಂದೆಯವರು ನಸಿಕನಾಗಿ ಎದ್ದುಕೊಂಡು ಎಬ್ಬಿಸಿ ನನಗೆ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಅಪ್ಪವ್ರ ಪಾದಪೂಜೆ ನಡೀತಿತ್ತು. ಬಸವಣ್ಣಪ್ಪವ್ರು ಇರ್ತಿದ್ರು, ಅಡವ್ಯಪ್ಪನವ್ರು ಇರ್ತಿದ್ರು, ಇನ್ನೂ ಅನೇಕ ಇಲ್ಲೇನು ನಮ್ಮ ಹಿರಿಯರು ಕುಂತಾರ. ಎಲ್ಲರೂ ಕೂಡಿ ಆ ಮಠದೊಳಗೆ ಅಪ್ಪವ್ರ ಪಾದಪೂಜೆ ಮಾಡಾಕತ್ರ. ಶಿವಶಿವ ಶಿವಶಿವ ಶಿವಲಿಂಗಪ್ಪವರನ್ನು ನೋಡಿರ್ತಕ್ಕಂಥ ಈ ಕಣ್ಣು ಧನ್ಯ. ಯಾಕೆ ಅಂತಂದ್ರೆ ಶಿವಲಿಂಗಪ್ಪವ್ರು ಯಾರಿದ್ರು ಅಂದ್ರೆ ಅವ ಸಾಕ್ಷಾತ್ ಪರಮಾತ್ಮನೇ ಇದ್ರು. ಅವರು ಕಣ್ಣು ಕೊಟ್ಟಾನ ಅಂಥವರನ್ನು ನೋಡುವ ಸಲುವಾಗಿ, ತಂದೆ ತಾಯಿಯನ್ನ ಪ್ರೀತಿಯಿಂದ ಕಾಣುವ ಸಲುವಾಗಿ, ನಾಲ್ಗೆ ಕೊಟ್ಟಾನ ಒಳ್ಳೆಯದನ್ನು ಮಾತಾಡೋದ್ರ ಸಲುವಾಗಿ, ಕಿವಿ ಕೊಟ್ಟಾನ ಒಳ್ಳೆಯದನ್ನು ಕೇಳೋದ್ರ ಸಲುವಾಗಿ, ಕಾಲು ಕೊಟ್ಟಾನ ಒಳ್ಳೆಯದ್ರ ಕಡೆಗೆ ಹೋಗೋ ಸಲುವಾಗಿ, ಹೊಟ್ಟಿ ಕೊಟ್ಟಾನ ದುಡಿದು ತುಂಬಿಸ್ಕೊಳ್ಳುವ ಸಲುವಾಗಿ, ತಲೆ ಕೊಟ್ಟಾನ ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಳ್ಳುವ ಸಲುವಾಗಿ, ಹೃದಯ ಕೊಟ್ಟಾನ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರೂ ನನ್ನವರು ಅಂತ ಅಪ್ಪಿಕೊಳ್ಳುವ ಸಲುವಾಗಿ ಪರಮಾತ್ಮ ಇಷ್ಟೆಲ್ಲ ನಮಗೆ ಕೊಟ್ಟು ಬಿಟ್ಟಾನ. ಆ ಕೊಟ್ಟದ್ದನ್ನು ನಾವು ಸದುಪಯೋಗ ಮಾಡಿಕೊಂಡ್ವಿ ಅಂತಂದ್ರೆ ಮಗದು ಹೋತು, ಜನ್ಮ ಧನ್ಯ ಆತು. ಮನುಷ್ಯ ಜನ್ಮ ಸಿಗೋದು ಬಹಳ ದುರ್ಲಭ. ಸಿಕ್ಕದ ಅಂತಂದ್ರೆ ಸದುಪಯೋಗ ಮಾಡಿಕೊಂಡ್ವಿ ಅಂತಂದ್ರೆ ಮುಗದ ಹೋತು, ಧನ್ಯ ಧನ್ಯ ಈ ಜೀವನ ಎಂಬತಕ್ಕಂಥ ಮಾತನ್ನು ಇಲ್ಲಿ ಪೀಠಿಕಾದೊಳಗೆ ಹೇಳ್ತಾ, ಇನ್ನು ಪುರಾಣ ಭಾಗದೊಳಗೆ ಏನು ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ.